ಆಗದ ಒಂದು ತಿಂಗಳಿಂದ ಟೋಕನ್ ಕೊಡ್ತೀವಿ ಬರಸ್ಕೊಡಿ ತೊಡಸ್ಕೊಡಿ ಅಂತ ಸೋಮವಾರ ಬನ್ನಿ ಅಂತ ಹೇಳಿದ್ರು ಸೋಮವಾರ ಬಂದಿವಿ ಎಲ್ಲ ದಿಕ್ಕಪ್ಪೆಲ್ಲ ಗತಿ ಕಂಪೌಂಡ್ ಮೇಕೊಂಡು ಹೋದ್ರ ನಾವು ಈ ಲೇಡೀಸ್ಗಳು ಏನು ಮಾಡಬೇಕು ಬಿದ್ದು ಕೆಡ್ದು ನಾವು ಹತ್ತೀವಿ ಅಂತ ಸತ್ತೋದ್ರೆ ಏನು ಮಾಡಬೇಕು ಈ ಕಾನೂನು ಮಾಡಾರಲ್ಲ ಇದು ಸರಿ ಅಧಿಕಾರಿಗಳು ಯಾರು ಬಂದು ತಿರುಗಿ ನೋಡ್ತಾ ಇಲ್ವಲ್ಲ ಬೀಗ ನಾವು ಬಂದು ಇದಕ್ಕ ಜೀವ ಕಳ್ಕೊಂಡು ಹೋಗೋದಕ್ಕ ಯಾವ ಕೆಲಸ ಇದೆಲ್ಲಾನು ಮಾಡ್ಬೇಕು ಕೂಲಿ ಬಿಟ್ಟು ಕೂಲಿ 15 ದಿನದ ಕೂಲಿ ಬಿಟ್ಟಿವಿ ಕೂಲಿ ಬಿಟ್ಬಿಟ್ಟು ಬಂದು ಮಳಿದೆ ದೊಡ್ಡ ಒಂದು ತಿಂಗಳಲ್ಲಿ ಇಷ್ಟು ಹೊತ್ತಿಗೆ ಬಂದು ಬೆಳಗಿನ 5 ವರ್ಷ ಬಂದದು ದೃಢೀಕರಣ ಪತ್ರ ಮತ್ತು ರೈತರ ಬೆಳೆನಾಶದ ಪರಿಹಾರವನ್ನು ಪಡೆಯೋದಕ್ಕೆ ಈ ತಾಲೂಕು ಆಡಳಿತದಿಂದ ಜಾತಿ ದೃಢೀಕರಣ ಪತ್ರವನ್ನು ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ ಮತ್ತೆ ಬೆಳೆನಾಶದ ಆಗಿರುವಂತಹ ಪತ್ರವನ್ನು ಪಡೆಯೋದಕ್ಕೆ ಜನರು ಸುಮಾರು 4 ಗಂಟೆ ರಾತ್ರಿಗೆ ಜನರು ಬಂದು ತಮ್ಮ ಮಕ್ಕಳು ಮರಿನೆಲ್ಲ ಬಿಟ್ಟು 4 ಗಂಟೆ ರಾತ್ರಿಗೆ ಬಂದು ತಾಲೂಕು ಕಚೇರಿ ಹತ್ರ ಈ ತುಂತುರು ಮಳೆಯಲ್ಲೂ ಸಹ ಲೆಕ್ಕಿಸದೆ ತಮ್ಮ ಜೀವನವನ್ನು ರೂಪಿಸೋದಕ್ಕೆ ಅತ್ಯವಶ್ಯಕವಾದಂತಹ ಜಾತಿ ದೃಢೀಕರಣ ಪತ್ರ ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಮತ್ತು ನಮ್ಮ ಪರಿಹಾರಕ್ಕಾಗಿ ವಿಧವೆ ವೇತನ ವೃದ್ಧಾಪ್ಯ ವೇತನ ಗೃಹಲಕ್ಷ್ಮಿ ಈ ಥರದ ಎಲ್ಲವನ್ನು ಆದೇಶಕ್ಕೆ ಜಾತಿ ದೃಢೀಕರಣ ಪತ್ರ ಪಡಿಬೇಕಾಗಿರೋದ್ರಿಂದ ಈ ಜನರು ಬರ್ತಾ ಇದ್ದಾರೆ. ಈ ಜನರನ್ನ ಕೇಳೋದಕ್ಕೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಥವಾ ತಾಲೂಕು ಆಡಳಿತದ ದಂಡಾಧಿಕಾರಿಗಳಾಗಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿಗಳು ಜನರ ನೋವನ್ನು ಅರ್ಥ ಮಾಡ್ಕೊಳ್ಳದೆ ಜನರಿಗೆ ಪ್ರತಿ ವಾರ ಸೋಮವಾರದಂದು ಟೋಕನ್ ಕೊಡ್ತೀವಿ ಅಂತೇಳಿ ಒಂದು ಅವೈಜ್ಞಾನಿಕವಾದಂತಹ ನಿಯಮವನ್ನು ಮಾಡಿ ಈ ತಾಲೂಕಿನ ಜನರೆಲ್ಲರೂ ತಾಲೂಕು ಕಚೇರಿ ಹತ್ರ ಜಮಾವಣೆಗೊಂಡಿದೆ. ತಾಲೂಕು ದಂಡಾಧಿಕಾರಿಗಳು ಪ್ರತ್ಯೇಕವಾಗಿ 3 ಕೌಂಟರ್ನ ತೆರೆಯಬೇಕಾಗಿದೆ. ಇಲ್ಲ ಅಂತಂದರೆ ಜನರು ದಿನನಿತ್ಯ ಅವರ ಕೂಲಿಯನ್ನು ಬಿಟ್ಟು ಇವತ್ತಿನ ದಿನ ಅವರ ಸಂಘ ಸಂಸ್ಥೆಗಳಿಗೆ ಹಣವನ್ನು ಕಟ್ಟೋದನ್ನು ಬಿಟ್ಟು ಆ ಜನರು ಬಂದು ಇಲ್ಲಿ ಕಾಯ್ಕೊಂಡಿದ್ದಾರೆ. ಇದನ್ನು ನಾವು ದಲಿತ ಸಂಘರ್ಷ ಸಮಿತಿ ಧಿಕ್ಕರಿಸ್ತೇವೆ. Bye.